ಸೊ ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ತಾವು ಈ ಶಾಂತಿ ಪಾಲನಾ ಸಭೆಗೆ ಆಗಮಿಸಿದ್ದೀರಿ, ಪತ್ರಿಕಾ ಮಾಧ್ಯಮದವರು. ಸೊ ಎಲ್ಲ ಇಲಾಖೆದವರು ಸೇರಿ ಒಂದು ಆಮೇಲೆ ಅದ್ರ ಜೊತೆಗೆ ನಮ್ಮ ಮಂಡಳದವರೆಲ್ಲ ಬಂದಿದ್ದರು, ಹಿರಿಯರು ಬಂದಿದ್ದರು. ಸೊ ಏನಂತಂದರೆ ಈ ಸಾರಿ ನಾವು ಪರಿಸರ ಸ್ನೇಹಿ ಗಣಪನ ಆಚರಣೆ ಮಾಡಲಿಕ್ಕೆ ಎಲ್ಲರ ಸಹಮತಿ ತೋರಿಸೋದ್ರಿಂದ ಖಂಡಿತ ಪರಿಸರ ಸ್ನೇಹಿ ಮತ್ತು ಶಾಂತಿ ಮತ್ತು ಸುವ್ಯವಸ್ಥೆಯಿಂದ ಮಾಡಲಿಕ್ಕೆ ನಾವು ಸಹಕರಿಸಬೇಕಂತೇಳಿ ಎಲ್ಲರೂ ಹೇಳಿದರು. ಅದೇ ಥರ ಮಾಡೋಣ ಅಂತ ನಾನು ಹೇಳ್ತಾ ಇದ್ದೀನಿ. ಸರ್, POP ಗಣಪತಿ ಈಗ POP ಗಣಪತಿ ನೋಡ್ರಿ, ನಮ್ಮ ತಾಲೂಕಲ್ಲಿ ತಾವು ಮೊನ್ನೆ ಫೋನ್ ಮಾಡಿದ್ರಿ, ನನಗೆ ಹೇಳಿದ್ರಿ. ನಾನು ಅದಕ್ಕೆ ವಿಸಿಟ್ ಮಾಡಿದ್ದೆ. ಕೆಲವೊಂದು ವಿಸಿಟ್ ಮಾಡಿದಾಗ ಯಾವುದೇ ರೀತಿ ಆ ಥರ ಮಾಡ್ತಾ ಇಲ್ಲ ಅನ್ನೋದು ನಮ್ಮ ಗಮನಕ್ಕೆ ಬಂದಿತ್ತು ರೀ. ಹೌದಾ, ಬೇರೆ ಕಡೆಯಿಂದ ತರೋದೇನೈತೆ ಅಂದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಈಗಾಗಲೇ ಚೆಕ್ ಪೋಸ್ಟ್ ಮಾಡಿ ಇಲ್ಲಿ ಬರಲ್ದಂಗೆ ನಾವು ಇದನ್ನು ಮಾಡ್ತಾ ಇದ್ದೀವಿ. ಯಾವುದೇ ಒಂದು ತೊಂದರೆ ಆದ್ರೂ ಹೇಳಿದನಲ್ಲ, ಆ ಥರ ಬಂದಾಗ ಖಂಡಿತ ಅವ್ರಿಗೆ ಕಮ್ಯುನಿಕೇಟ್ ಮಾಡ್ಕೊಂಡು ಯಾವ ಮಂಡಳದವ್ರು ಮಾಡ್ತಾರೆ ಅವ್ರ ಜೊತೆಗೆ ಮಾತಾಡ್ಕೊಂಡು ಆ ಥರ ಅದು ಆಗುತ್ತೆ. ಖಂಡಿತ ತಾವು ಅದನ್ನು ಸ್ಪಾಟ್ ಹೇಳಿದ್ರೆ ನಾವು ಮತ್ತೆ ನಮ್ಮ ಪೊಲೀಸ್ ಇಲಾಖೆ ವಿಸಿಟ್ ಮಾಡಿ ಇಂಜಿನಿಯರ್ ಜೊತೆ ಖಂಡಿತ ವಿಸಿಟ್ ಮಾಡಿ ಅದನ್ನು ಮಾಡ್ತೀವಿ, ಖಂಡಿತ ಮಾಡಿಸ್ತೀವಿ. ಸರ್, ಡಿಜೆ ಬಗ್ಗೆ ಸರ್ ತಾವು ಏನು ಪೊಲೀಸ್ ಇಲಾಖೆ ಏನು ಸೂಚನೆ ಕೊಡ್ತೀರಿ ಸರ್? ನೋಡಿ, ಡಿಜೆ ಮಾನ್ಯ ಸುಪ್ರೀಂ ಕೋರ್ಟ್ದ ಆದೇಶ ಐತ್ರಿ, ಯಾವುದೇ ರೀತಿಯಿಂದ ಡಿಜೆ ಇದನ್ನ ಮಾಡ್ಬೋದು. ಯಾಕಂದರೆ ಅದರಿಂದ ಆರೋಗ್ಯನೂ ಹಾಳಾಗುತ್ತೆ, ಮಾಲಿನ್ಯನೂ ಆಗುತ್ತೆ ರೀ. ಅದೇ ರೀತಿಯಿಂದ ಈಗಾಗಲೇ ಹೇಳಿದರು, ಏನು 2 ಸೌಂಡ್ ಬಾಕ್ಸ್ ಯಾವುದೇ ರೀತಿಯಿಂದ ಇಲ್ಲಿ ಮಾಡ್ಬೇಕಂತ ಹೇಳಿದ್ದಾರೆ. ಸೊ ಅದನ್ನು ಆ ರೀತಿ ತಾವೆಲ್ಲರೂ ಸಹಕರಿಸಬೇಕಿದ್ದಾಗ ಮಾತ್ರ ಒಳ್ಳೆ ರೀತಿಯಿಂದ ಮಾಡಲಿಕ್ಕೆ ಆಗುತ್ತೆ. ಒಂದು ಸಲ ಕೆಲವು ಗ್ರಾಮೀಣ ಭಾಗಗಳಲ್ಲಿ ಸರ್ ಡಿಜೆ ಹಚ್ತಾರೆ. ಖಂಡಿತ ನಾನು ಮಾನ್ಯ ಏನಿದ್ದಾರೆ ನಮ್ಮ DSP ಸಾಹೇಬರಿಗೆ ಈ ವಿಷಯ ಮುಟ್ಟಿಸ್ತೇನೆ ರೀ. ನಮ್ಮ ತಾಲೂಕು ಅಷ್ಟೇ ಅಂತಲ್ಲ, ಅವರ ಒಂದು ಉಪವಿಭಾಗದಲ್ಲಿ ಇರ್ಬೋದು, ಇಡೀ ನಮ್ಮ ಜಿಲ್ಲೆಯಲ್ಲೂ ಆಗದ ರೀತಿಯಲ್ಲಿ ನೋಡಲಿಕ್ಕೆ ನಾನು ಅವರಿಗೆ ಈ ಒಂದು ತಾವೇನು ಪ್ರಶ್ನೆ ಮಾಡಿದ್ರೆ ಆ ಪ್ರಶ್ನೆ ಅವ್ರಿಗೆ ನಾನು ಕೇಳಿ ಖಂಡಿತ ಮಾಡದ ರೀತಿಯಲ್ಲಿ ನೋಡ್ಕೊಂಡು ನಾನು ವ್ಯವಸ್ಥೆ ಮಾಡ್ತೀನಿ ಸರ್. ಕೆಲವೊಂದ್ರಿ ಕಾಲ್ ಮಾಡಿ ಇದನ್ನೇ ಹೇಳಿದ್ರಿ ನನಗೆ, ಅವ್ರು ಯಾವ್ದಾಯ್ತು ಒಂದು ಏನಾದ್ರು ಅಡ್ರೆಸ್ ಹೇಳ್ರಿ ಅಂತ. ಅಲ್ಲಿ ಏನಾಗಿದೆ ಸರ್, ಕೇಳಲ್ಲ ಮಾಡ್ತಾರೆ ಸರ್, ಅದನ್ನ ದಯವಿಟ್ಟು ಅದನ್ನ ಒಂದು ಸ್ವಲ್ಪ ಇದು ಮಾಡ್ಬೇಕು ಸರ್. ಭಾಳ ಅವಶ್ಯಕತೆ ಇದೆ ರೀ. ಯಾಕಂದ್ರೆ ಇದು ಕಾನೂನು ಬಾಹಿರ ಒಂದು, ಅದ್ರ ಜೊತೆಗೆ ಆರೋಗ್ಯದ ಹಿತದೃಷ್ಟಿಯಿಂದ ನಾವು ನೋಡ್ಕೋಬೇಕಾಗ್ತೈತೆ. ಖಂಡಿತ ನಾನು ಏನು ಮಾಡ್ತೀನಿ ಅಂತಂದರೆ ತಾವೇನು ಇದನ್ನು ಮಾಡ್ತಾ ಇದ್ದಾರೆ ಸಂದರ್ಶನ, ಇದನ್ನು ಮುಗಿದ ತಕ್ಷಣವೇ 2 ವಿಷಯ ಮಾತಾಡ್ಬೇಕಾಗಿದೆ ನಾನು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಜೊತೆಗೆ. ಗಣೇಶ ಚತುರ್ಥಿ ಬಗ್ಗೆ ಆಯ್ತು, ಈ ಹಿಂದೆ ಈ ರೀತಿ ಆಗದ ರೀತಿಯಲ್ಲಿ ನಾವು ಒಂದ್ಸರಿ ಮಾತಾಡಿದ್ದೆ. 4 ಕೇಸು ಮಾಡಿದ್ದೆ, ನಿಮಗೆ ಎಲೆಕ್ಷನ್ ಟೈಮ್ದಲ್ಲಿ ನಿಮ್ಗೆ ಗೊತ್ತಿರಲಿ. 4 ಕೇಸ್ ಮಾಡಿಸಿದ್ದೆ, ನನ್ನ ಹತ್ರನೇ ಬಂದಿದ್ರು. ನಾನು ಅವ್ರಿಗೆ 4 ದಿನಾನು ಜೈಲಿಗೆ ಕಳಿಸುವಂಥ ವ್ಯವಸ್ಥೆನೂ ಮಾಡಿದ್ದೇನೆ ಆ ಟೈಮ್ದಲ್ಲಿ. ಸೊ ಈಗ ಏನಾಗ್ತಿತ್ತು ಅಂದ್ರೆ ನೀವೇನು ಹೇಳ್ತಾ ಇದ್ರಿ, ಖಂಡಿತ ಮತ್ತೊಂದು ಸರಿ ರೈಡ್ ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ ಸರ್. ಯಾವಾಗ ಈ ವರ್ಷ ಆಗಿದೆ ನನ್ನ ಗಮನಕ್ಕೆ ಇಲ್ಲ, ಖಂಡಿತ ಕೇಳ್ತೀನಿ ರೀ ಇದ್ರ ಬಗ್ಗೆ ಎಲ್ಲಿ ಮಾಡಿದಾರೆ ಅಂತೇಳಿ ಕೇಳ್ತೀನಿ. BO ಅವ್ರಿಗೆ ನಾನು ವಿಚಾರಿಸಿ ಅದನ್ನು ಇದು ಮಾಡ್ತೀನಿ. ಬಟ್ ಏನಂತಂದ್ರೆ ನಾ ಹೇಳಿದ್ನಲ್ಲ, ಒಂದೇ ಸಹಕಾರ, ನಿಮ್ದು ಯಾವಾಗ ಸಹಕಾರ ಇರ್ತೈತೆ, ಹಿಂಗೆ ಸಹಕಾರ ಇರಲ್ಲ ಅಷ್ಟೇ. ಥ್ಯಾಂಕ್ ಯು.